ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಗಳವಾರದ ಆಫ್ಟರ್ನೂನ್ ಬ್ಲಾಗ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾಟಿ ಕೋಳಿ ಸಾರು ಹಾಗೆ ಇದರ ಜೊತೆಗೇನೆ ಫಿಶ್ ತವಾ ಫ್ರೈ ಮಾಡ್ತಿದ್ದೀನಿ. ನಿನ್ನೆ ಸೋಮವಾರ ಸಾಯಂಕಾಲ ನಮ್ಮ ಏರಿಯಾದಲ್ಲಿ ದೇವ್ರನ್ನ ಕುಣಿಸಿದ್ರು. ಮುತ್ಯಾಲಮ್ಮ ಹಾಗೆ ಅಣ್ಣಮ್ಮ ಕಾಳಮ್ಮ ದೇವ್ರನ್ನ ತಗೊಬಂದಿದ್ರು. ಪ್ರತಿ ವರ್ಷ ಇದೇ ಥರನೇ ಮಾಡ್ತಾರೆ, ಏರಿಯಾದಲ್ಲಿ ಕುಣಿಸ್ತಾರೆ. ಈ ಥರ 3 ದೇವ್ರನ್ನ ತಗೊಬಂದು ಅಲ್ಲಿ ಕುಣಿಸ್ಬಿಟ್ಟು ಈ ಥರ 3 ದಿನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಮಂಗಳವಾರ ಎಲ್ಲ ಖಾರ ಊಟ ಮಾಡ್ತಾರೆ. ಇಲ್ಲಿ ಮಂಗಳವಾರ ಇಲ್ಲಿರೋರೆಲ್ಲ ಆರತಿಗಳು ಮಾಡಿ ಅವತ್ತು ನಾನ್ ವೆಜ್ ಎಲ್ಲ ಮಾಡ್ತಾರೆ. ಹಾಗೆ ಇವತ್ತು ಸಹ ನಾವು ನಾನ್ ವೆಜ್ ಮಾಡೋಣ ಅಂತೇಳ್ಬಿಟ್ಟು ಅಮ್ಮ ಊರಿಂದ ಬಂದಿದ್ದರು. ಅಮ್ಮ ನಾಟಿ ಕೋಳಿನ ಅಲ್ಲೇ ಕಟ್ ಮಾಡ್ಕೊಬಂದು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬಂದಿದ್ರು. ಹಂಗೆ ಕೋಳಿ ತೊಗೊಬಂದು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಅಪ್ಪ ಅಲ್ಲಿಂದನೇ ಕೋಳಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಂಗೆ ತರಲ್ಲ, ಅದನ್ನು ಅಲ್ಲೇ ಸ್ವಲ್ಪ ಲೈಟಾಗಿ ಆಯಿಲು ಮತ್ತು ಅರಿಶಿನ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ತೊಗೊಬರ್ತಾರೆ. ಯಾಕಂದರೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ತುಂಬಾ ಟೈಮ್ ಆಗುತ್ತೆ. ಅಷ್ಟೊತ್ತುವರೆಗೂ ಅದು ಚಿಕನ್ ಚೆನ್ನಾಗಿರಲ್ಲ, ಕೆಟ್ಟೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬಂದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅಲ್ಲೇ ಫ್ರೈ ಮಾಡ್ಕೊಬರ್ತಾರೆ. ಅದನ್ನು ಒಂದು 5 ನಿಮಿಷ ಆಯಿಲಲ್ಲೇ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡಿರ್ತಾರೆ. ಈಗ ಅದನ್ನು ಸಹ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದು 2 kg ಅಷ್ಟಿದೆ ಚಿಕನು. ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಗೆ 2 ಈರುಳ್ಳಿ ಹಾಗೆ 1 ಟೊಮೊಟೊ, ಪುದೀನ, ಕೊತ್ತಂಬರಿ, ಇದರ ಜೊತೆಗೇ ಶುಂಠಿ, ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗನ ಸೇರಿಸ್ಕೊಂಡು ಇದನ್ನೆಲ್ಲ ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೋಬೇಕು. ಆಮೇಲೆ ಇದಕ್ಕೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕ್ಕೋಬೇಕು. ನಾನಿವತ್ತು ಮಸಾಲೆ ಸ್ವಲ್ಪ ಜಾಸ್ತಿನೇ ರುಬ್ಕೊಂಡಿದ್ದೀನಿ. ಇವತ್ತು ಮಾಡ್ತಿರೋದು ಒಂದು 10 ಜನಕ್ಕೆ ಕ್ವಾಂಟಿಟಿ ಮಾಡ್ತಿದ್ದೀನಿ. ಯಾಕಂದರೆ ಚಿಕನ್ನು ಒಂದು 2 kg ಮೇಲೆ ಐತೆ, ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿನೇ ರುಬ್ಬಿಟ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಗೆ ಇಲ್ಲಿ 3 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊತಿದ್ದೀನಿ. ನಾನು ಸ್ವಲ್ಪ ಧನಿಯಾ ಪುಡಿ ಚಿಕನ್ ಸಾರಿಗೆಲ್ಲ ಕಮ್ಮಿ ಹಾಕ್ತೀನಿ. ಜಾಸ್ತಿ ಧನಿಯಾ ಪುಡಿ ಹಾಕಿದ್ರೆ ಧನಿಯಾ ಪುಡಿ ಫ್ಲೇವರೇ ಹೊಡಿತಿರುತ್ತೆ. ಸ್ವಲ್ಪ ಮಸಾಲೆ ಎಲ್ಲ ಸ್ಪೈಸಸ್ ಎಲ್ಲ ಕಮ್ಮಿ ಮಾಡಿಕೊಂಡು ಈ ಥರ ಈರುಳ್ಳಿ, ಟೊಮೊಟೊ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಸಾರು ತುಂಬಾ ಚೆನ್ನಾಗಿರುತ್ತೆ. ಈಗ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಈಗ ಸಾರು ಮಾಡ್ಕೊಳ್ಳಿಕ್ಕೆ ಇವತ್ತು ಒಂದು ಕುಕ್ಕರ್ಗೆ 3ರಿಂದ 4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊತೀನಿ. ಯಾಕಂದರೆ ಆಲ್ರೆಡಿ ಅದು ಸ್ವಲ್ಪ ಫ್ರೈ ಆಗಿದೆ, ಜಾಸ್ತಿ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ 3ರಿಂದ 4 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಈಗ ಫ್ರೈ ಮಾಡಿದಂಥ ಚಿಕನ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾಟಿ ಕೋಳಿ ಸಾರು ಮಾಡ್ಬೇಕಾದ್ರೆ ಅದು ಫ್ರೈ ಆಗಬೇಕಾದ್ರೆ ಚಿಕನ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ಸ್ವಲ್ಪ ನಾಟಿ ಕೋಳಿದ ಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತವೆಲ್ಲ, ಬೋನ್ಸ್ ಎಲ್ಲ ಜಾಸ್ತಿ ಗಟ್ಟಿ ಇರುತ್ತೆ. ಅದೇ ನಾವು ಫಾರ್ಮ್ ಕೋಳಿ ತಂದಾಗ ಬರೀ ಮೆತ್ತ ಪೀಸ್ಗಳಂತೆ ಸಿಗ್ತಾವೆ, ಬಟ್ ಇದು ತುಂಬ ಗಟ್ಟಿಯಾಗಿರುತ್ತೆ. ನಿಜ ತುಂಬಾ ಚೆನ್ನಾಗಿರುತ್ತೆ. ಸಾರು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಅದು ನಾವು ಮಾಡೋ ಪ್ರೋಸೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಇಡುವಂಥ ಮಸಾಲ ಆ ಚಿಕನ್ಗೂ ಮತ್ತು ನಾವು ತಗೊಳ್ಳೋಂಥ ಮಸಾಲೆ ಎಲ್ಲನೂ ಒಂದೇ ಲೆವೆಲಲ್ಲೇ ಇದ್ದರೆ ಕರೆಕ್ಟಾಗಿ ಸಾರು ಬರುತ್ತೆ. ಈಗ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ರುಬ್ಬಿಟ್ಟಂಥ ಮಸಾಲೆ ಐತಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳೋಣ. ಅದೇ ಮಿಕ್ಸಿ ಜಾರಿಗೆ ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಉಳ್ಕೊಂಡಿರುತ್ತಲ್ಲ, ಆಗ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಯಾಕಂದರೆ ನಾಟಿ ಕೋಳಿಗೆ ಅದು ಇದು ಹುಂಜ ಆಗಿರೋದ್ರಿಂದ ಒಂದು 8ರಿಂದ 9 ವಿಸಿಲ್ ಹಾಕಿಸ್ಕೊತೀನಿ, ಸಾಫ್ಟಾಗಿ ಬೇಯುತ್ತೆ ಅಂತೇಳ್ಬಿಟ್ಟು. ನಾಟಿ ಕೋಳಿಗೆ ಪಕ್ಕ ಅಷ್ಟು ವಿಸಿಲ್ ಹಾಕಿಸ್ಕೊಳ್ಳೇಬೇಕು. ನಾವೇನಾದ್ರು 3 ವಿಸಿಲ್ಗೆ 4 ವಿಸಿಲ್ಗೆ ಬೆಂದಿರಲ್ಲ, ಒಂದು 8 ಇಲ್ಲ 9 ವಿಸಿಲ್ ಹಾಕಿಸ್ಕೊಂಡ್ರೆ ಕರೆಕ್ಟಾಗಿ ಬೇಯ್ದಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಮೇಲೆ ಇದಕ್ಕೆ ಮುಚ್ಚಳ ಹಾಕಿಬಿಟ್ಟು ಒಂದು 8ರಿಂದ 9 ವಿಸಿಲ್ ಹಾಕಿಸ್ಕೊಂಡ್ರೆ ಸಾರು ಸಹ ರೆಡಿಯಾಗುತ್ತೆ. 9 ವಿಸಿಲ್ ಬಂದಿದ್ದಾದಮೇಲೆ ಮತ್ತು ಕುಕ್ಕರ್ ತಣ್ಣಗಾದಮೇಲೆ ಮುಚ್ಚಳ ತೆಗೆದುಬಿಟ್ಟು ಇನ್ನೊಂದು 10 ನಿಮಿಷ ಹಂಗೆ ಕುದಿಸ್ಕೋಬೇಕು. ಆ ಸ್ಟೇಜಲ್ಲಿ ಕುದೀತಿರ್ಬೇಕಾದ್ರೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಏನಾದ್ರು ಉಪ್ಪು ಖಾರ ಕಮ್ಮಿ ಇದ್ದರೆ ಒಂದು ಹಾಕ್ಕೊಂಬಿಟ್ಟು ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಂಡು ಇನ್ನೊಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ನಾಟಿ ಕೋಳಿ ಸಾರು ರೆಡಿಯಾಗುತ್ತೆ. ಯಾಕಂದರೆ ಕುಕ್ಕರ್ ಮುಚ್ಚಳ ತೆಗೆದಿದ್ದಾದಮೇಲೆ ಆ ಥರ ಕುದಿಸ್ಕೋಬೇಕು. ಸಾರು ಸ್ವಲ್ಪ ಏನಾದ್ರು ನೀರಾಗಿತ್ತು ಅಂದರೆ ಗಟ್ಟಿಯಾಗೂ ಆಗುತ್ತೆ. ನಾಟಿ ಕೋಳಿ ಸಾರು ತೀರಾ ತೆಳುವಾಗೂ ಇರಬಾರ್ದು, ಹಾಗಂತ ಹೇಳ್ಬಿಟ್ಟು ತೀರಾ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಅದು ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ ನಮಗೆ ಡೀಪ್ ಮಾಡ್ಕೊಳ್ಳೋಕ್ಕೆ ಸೂಪರಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ. ಹಾಗೆ ಇವಾಗ ಫಿಶ್ ತವಾ ಮಾಡ್ಕೊಳ್ಳಿಕ್ಕೆ ನಾನು ಇಲ್ಲಿ 1.5 kg ಅಷ್ಟು ಫಿಶ್ನ ತೊಗೊಂಡಿದ್ದೀನಿ. ಇದು ಬೌನ್ಲೆಸ್ ಫಿಶು, ಸೆಂಟ್ರಿಗೆ ಒಂದೇ ಒಂದು ಬೌನ್ ಬಂದಿರುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಈ ಫಿಶ್ ಅಂತೂ. ಈಗ ಇದನ್ನು ಮಾಡ್ಕೊಳ್ಳಿಕ್ಕೆ ನಾನು ಇದನ್ನೆಲ್ಲ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಐಟಮ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅಮ್ಮ ನಾನೇ ಮಾಡ್ಕೊಡ್ತೀನಿ ಮ್ಯಾರಿನೇಟ್ ಮಾಡೋಕ್ಕೆ, ನಿನಗೆ ಕೈ ಎಲ್ಲ ಹುರಿ ಆಗುತ್ತೆ, ಎಲ್ಲ ಕಳಿಸ್ಬೇಕಲ್ಲ ಅಂತಂದರು. ಸರಿ ಹೇಗೋ ಅಮ್ಮ ಕೈಯಲ್ಲಿ ಮಾಡಿ ತುಂಬ ದಿನ ಆಯ್ತು ಅಂತೇಳ್ಬಿಟ್ಟು ಅಮ್ಮನೇ ರೆಡಿ ಮಾಡಿ ಕೊಟ್ಟಿದ್ರು. ಈಗ ಅದನ್ನು ಫಿಶ್ನ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ಬೌಲ್ಗೆ ಈ ಥರ ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ಕೋಬೇಕು. ಇಲ್ಲಿ 1.5 kg ಫಿಶ್ಗೆ 2 ಮೊಟ್ಟೆ ತೊಗೊಂಡಿದ್ದೀವಿ. 2 ಮೊಟ್ಟೆ ಆದರೆ ಕರೆಕ್ಟಾಗಿ ಆಗುತ್ತೆ. ಯಾಕಂದರೆ ಇಲ್ಲಿ ಮಸಾಲೆನೂ ಜಾಸ್ತಿ ಅವಶ್ಯಕತೆ ಇಲ್ಲ, ಜಸ್ಟ್ ಫಿಶ್ನ ಡಿಪ್ ಮಾಡೋ ಅಷ್ಟಿದ್ರೆ ಸಾಕು. ಇದಕ್ಕೆ ಜಾಸ್ತಿ ಮಸಾಲೆ ಏನೋ ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಅದಕ್ಕೆ ನೀವು ಒಂದು ಅರ್ಧ ನಿಂಬೆ ರಸ ಸೇರಿಸ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ.
ಹಾಗೆ ಇದಕ್ಕೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ. ನಿಮಗೇನೋ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ಚಿಲ್ಲಿ ಪೌಡರ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಮೀಡಿಯಮ್ ಆಗಿರಬೇಕು, ಒಂದು ಸ್ವಲ್ಪ ಮೈಲ್ಡಾಗಿ ಇರಬೇಕು ಅಂತಂದರೆ ಚಿಲ್ಲಿ ಪೌಡರ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ತಿದ್ದೀನಿ. ಹಾಗೆ ಇದೇ ಕಾರ್ನ್ಫ್ಲೋರು ಒಂದು 4ರಿಂದ 5 ಸ್ಪೂನಷ್ಟು ಹಾಕ್ಕೊಳ್ಳೋಣ, ಯಾಕಂದರೆ ಅದು ಬೈಂಡಿಂಗ್ ಈ ಥರ ಮ್ಯಾರಿನೇಟ್ ಮಾಡಬೇಕಾದ್ರೆ ಕಾರ್ನ್ಫ್ಲೋರು ಸ್ವಲ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಮ್ಯಾರಿನೇಟ್ ಮಾಡೋಕ್ಕೂ ತುಂಬ ಟೇಸ್ಟಿ ಆಗಿರುತ್ತೆ. ಇದರ ಜೊತೆಗೇ 2 ಫಿಶ್ ಕಬಾಬ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. 2 ಆದರೆ 1.5 kgಗೆ ಪರ್ಫೆಕ್ಟಾಗಿ ಆಗುತ್ತೆ. ಈಗ ಇದೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದ್ಸಲ ಸ್ಪೂನಿಂದಾದರೂ ಇಲ್ಲ ವಿಸ್ಕರಿಂದಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ನಿಮಗೇನಾದ್ರು ಕೈಯಲ್ಲೇ ಇಲ್ಲ ಮಾಡೋ ರೂಢಿ ಇದ್ದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಬಿಡಿ. ಬಟ್ ಚಿಲ್ಲಿ ಪೌಡರ್ ಹಾಕಿರ್ತೀವಲ್ಲ, ಕೈಯೆಲ್ಲ ಸ್ವಲ್ಪ ಉರಿ ಇರುತ್ತೆ. ಒಂದು ಸ್ಪೂನು ಇಲ್ಲ ವಿಸ್ಕರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಆ ಎಗ್ ಐತಲ್ಲ, ಆ ಎಗ್ಗು ನಾವು ಹಾಕಿದಂಥ ಮಸಾಲ ಪೌಡರ್ಸ್ ಎಲ್ಲ ಇದ್ದಾವಲ್ಲ ಅದೆಲ್ಲ ಚೆನ್ನಾಗಿ ಬೀಟ್ ಆಗಬೇಕು. ಈ ಥರ ಬೀಟ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲನೂ ಸೇರಿಸ್ಕೋಬೇಕು. ಮೇನ್ ಫಿಶ್ ತವಾ ಫ್ರೈಗೆ ಗರಂ ಮಸಾಲೆ ಸೂಪರಾಗಿರುತ್ತೆ. ಒಟ್ಟಿನಲ್ಲಿ ನಾನು ಅಮ್ಮ ಇಬ್ಬರು ಮಾತಾಡ್ಕೊಂಡು ಈ ಥರ ಎಲ್ಲ ಮಾಡ್ತಿದ್ವಿ, ತುಂಬಾ ಚೆನ್ನಾಗಿತ್ತು. ಈ ಥರ ಇಬ್ಬರು ಮಾತಾಡ್ಕೊಂಡು ಮಾಡಿದಾಗ ಏನೋ ಒಂಥರ ಎಂಜಾಯ್ಮೆಂಟ್ ಇರುತ್ತೆ. ಅಮ್ಮ ಬಂದರೆ ಅಂತೂ ನನಗಂತೂ ತುಂಬಾ ಖುಷಿ ಇರುತ್ತೆ. ನನಗಂತಲೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆಯಿಂದ ಯಾರೇ ಬಂದರೂ ತುಂಬ ಖುಷಿ ಆಗುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ನನಗೆ ಇನ್ನೂ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನನಗೆ ಇನ್ನೊಂದು ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡೆ. ಈಗ ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫಿಶ್ ಐತಲ್ಲ ಅದನ್ನು ನೀಟಾಗಿ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬಿಟ್ಟು ಒಂದು ಸಲ ವಾಟ್ರಲ್ಲಿ ಕ್ಲೀನ್ ಮಾಡಿಕೊಂಡು, ಆಮೇಲೆ ಈ ಥರ ನಾವು ಮ್ಯಾರಿನೇಟ್ ಮಾಡಿಟ್ಟಂಥ ಇದೈತಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಆ ಮಸಾಲೆಯಲ್ಲಿ ಡಿಪ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಇಟ್ಕೊಬಿಡೋಣ. ಎಲ್ಲ ಪೀಸಸ್ಗೆ ಇದೇ ಥರನೇ ಮಾಡಬೇಕು. ಇದನ್ನು ಒಂದು 1/2 ಅವರ್ ಆದರೂ ಹಿಂಗೆ ಬಿಟ್ಬಿಡಬೇಕು. ಯಾಕಂದರೆ ಆ ಫಿಶ್ಗೆ ಚೆನ್ನಾಗಿ ನಾವು ಹಾಕಂಥ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ಲ. ಒಂದು 1/2 ಅವರ್ ಬಿಟ್ಟರೆ ಸಾಕು. ಫಿಶ್ ಫ್ರೈಯಲ್ಲಿ ಮೋರ್ ದೆನ್ ಟೈಪ್ಸ್ ಮಾಡ್ಬೋದು. ನಿಮಗೇನಾದ್ರು ಯಾವ ಥರ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಆ ಥರ ಮಾಡಿ ತೋರಿಸ್ತೀನಿ. ಎಲ್ಲ ಈ ಥರ ಮಾಡಿಬಿಟ್ಟು ಇದನ್ನು ಒಂದು 1/2 ಅವರ್ ಇಲ್ಲ 1 ಅವರ್ ಫ್ರಿಜ್ಜಲ್ಲಿ ಇಕ್ಕೊಬಿಡ್ತೀನಿ. ನಾನು ಇವತ್ತು 1/2 ಅವರ್ ಇಕ್ತಿದ್ದೀನಿ. ಈ ಥರ ಫ್ರಿಜ್ಜಲ್ಲಿ ಇಕ್ಕೋರಿಂದ ಆ ಮಸಾಲೆ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ, ಅಷ್ಟೇ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆ ಥರ ಫ್ರಿಜ್ಜಲ್ಲಿ ಇದ್ದರೆ ಮಾತ್ರ ಫ್ರಿಜ್ ಇದ್ದರೆ ಇಕ್ಕಿ, ಇಲ್ಲ ಅಂದರೆ ಹೊರಗಡೆ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಇವಾಗ 1/2 ಅವರ್ ಆದಮೇಲೆ ಅದನ್ನು ತವಾ ಫ್ರೈ ಮಾಡ್ಕೊತಿದ್ದೀನಿ. ಈಗ ಒಂದು ಹೆಂಚಿಕ್ಕೊಂಡು ಅದಕ್ಕೆ ಮೊದಲಿಗೆ ಆಯಿಲ್ನ ಗ್ರೇಸ್ ಮಾಡ್ತಿದ್ದೀನಿ. ಆಮೇಲೆ ಆ ಮ್ಯಾರಿನೇಟ್ ಮಾಡಿದ ಫಿಶ್ ಇದ್ದಾವಲ್ಲ ಅದನ್ನೆಲ್ಲ ಈ ಥರ ಇಟ್ಕೊತಿದ್ದೀನಿ. ಈ ಥರ ಇಕ್ಬಿಟ್ಟು ಈಗ ಫಿಶ್ ಮೇಲೆ ಸ್ವಲ್ಪ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಿಕೊಂಡು ಅದನ್ನು ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕುಕ್ ಆಗೋದು ಸಿಮ್ಮಲ್ಲೇ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ತುಂಬ ಘಾಟ್ ಬರುತ್ತೆ, ಮನೆಯಲ್ಲೇ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಆ ರೀತಿ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತ ಬರಬೇಕು. ನಿಧಾನಕ್ಕೆ ಆ ಕಡೆ ಈ ಕಡೆ ಎರಡು ಕಡೆ ಟರ್ನ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊತ ರೋಸ್ಟ್ ಮಾಡ್ಕೋಬೇಕು. ನಿಜ ಈ ಫಿಶ್ ಫ್ರೈ ಅಂತೂ ಸೂಪರಾಗಿರುತ್ತೆ. ಬಿಸಿ ಬಿಸಿ ತಿಂತಿದ್ರೆ ಸೂಪರಾಗಿರುತ್ತೆ. ಈ ಫಿಶಲ್ಲಿ ಬೌನ್ಸ್ ಇರೋಲ್ಲ, ಸೆಂಟ್ರಿಗೆ ಒಂದೇ ಒಂದು ಬೌನ್ ಇರುತ್ತೆ. ಆ ಜಸ್ಟ್ ಒಂದು ಸಲ ಈ ಥರ ಎಳೆದ್ರೆ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಫಿಶು. ಏನಾದರೂ ನೀವು ತಂದಿರುವಂಥ ಫಿಶಲ್ಲಿ ಮೊದಲೇನಾದ್ರು ಆಯಿಲ್ ಇತ್ತು ಅಂತಂದರೆ ಆಯಿಲ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಬಟ್ ಈ ಫಿಶ್ ನಾವು ತಂದಿರುವಂಥ ಫಿಶಲ್ಲಿ ಆಯಿಲ್ ಅಷ್ಟೊಂದಿರಲ್ಲ, ಅದಕ್ಕೆ ನಾನು ಆಯಿಲ್ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಫಿಶ್ ಫ್ರೈ ಮಾಡ್ಕೊತಿದ್ದೀನಿ. ಈಗ ನೀವು ನೋಡ್ತಿರ್ಬೋದು ಒಂದು ಕಡೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇನ್ನೊಂದು ಕಡೆನೂ ಅದೇ ಥರ ಮಾಡ್ಕೊಳ್ಳೋಣ. ಜಸ್ಟು ಒಂದು 4ರಿಂದ 5 ನಿಮಿಷಕ್ಕೆಲ್ಲ ಈ ಥರ ಫ್ರೈ ರೆಡಿ ಆಗಿಬಿಡುತ್ತೆ. ಬಟ್ ನಾವು ಮಾಡೋ ಅಂಥದ್ದು ಏನು ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ತುಂಬ ಘಾಟ್ ಬಂದುಬಿಡುತ್ತೆ, ಮನೆಯಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಇರೋಕ್ಕೂ ಆಗಲ್ಲ, ಆ ರೀತಿ ಆಗುತ್ತೆ. ನಮ್ಗಲ್ಲಿ ನಿಂತ್ಕೊಂಡು ಫ್ರೈ ಮಾಡೋಕ್ಕೂ ಆಗಲ್ಲ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಂಬಿಡಿ. ಈಗ ಈ 3 ಇದೇ ಥರ ಆಯ್ತಲ್ಲ, ಇನ್ನು ಉಳಿದಂಥ ಪೀಸಸ್ ನಾನು ಎಲ್ಲವನ್ನು ಇದೇ ಥರ ಮಾಡ್ಕೊತೀನಿ. ನಿಮ್ಗೆ ಏನಾದ್ರು ಇನ್ನೂ ಬೇಗ ಫ್ರೈ ಆಗಿಬಿಡಬೇಕು ಅಂತಂದರೆ ಈಗ ಫಿಶ್ ಫೇಸಲ್ಲಿ ಹಿಂಗೆ ಇಕ್ತೀವಲ್ಲ, ಆ ಪೀಸ್ ಇಕ್ಕಿದ ಮೇಲೆ ಮೇಲ್ಗಡೆ ಒಂದು ಲೀಡ್ನ ಕ್ಲೋಸ್ ಮಾಡಿಬಿಡಿ. ಆದರೆ ಬೇಗನೆ ಬೇಗ ಕುಕ್ ಆಗಿಬಿಡುತ್ತೆ. ನಿಮಗೆ ಕುಕ್ ಆಗಿದೆ ಅಂತ ಯಾವ ಥರ ಗೊತ್ತಾಗುತ್ತಂದರೆ ಕೈಯಿಂದ ಈ ಥರ ಬೆರಳಿನ ಈ ಥರ ಪ್ರೆಸ್ ಮಾಡ್ಕೊಂಬಿಟ್ರೆ ಸಾಫ್ಟಾಗಿ ಆಗುತ್ತೆ, ಅದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ. ಒಂದು ಲೀಡ್ ಕ್ಲೋಸ್ ಮಾಡಿದ್ರೆ ಇನ್ನೂ ಬೇಗ ಆಗಿಬಿಡುತ್ತೆ. ಇಲ್ಲ ನಾವು ಹಂಗೆ ಇದರಲ್ಲೇ ಮಾಡ್ತೀವಿ ಅಂತಂದ್ರೂ ಪರವಾಗಿಲ್ಲ, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಈಗ ಇದನ್ನು ಸಹ ಎರಡು ಕಡೆ ರೋಸ್ಟ್ ಮಾಡಿ ಇದು ಎಲ್ಲವನ್ನು ಇದೇ ಥರ ಮಾಡ್ಕೊತೀನಿ. ಫಿಶ್ ಫ್ರೈ ಸಹ ರೆಡಿ ಆಗುತ್ತೆ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನೀವು ಕಬಾಬು ಆ ಥರ ಎಲ್ಲ ಮಾಡ್ತಿರಲ್ಲ, ಅದೇ ಕಬಾಬ್ ಪೌಡ್ರನ್ನ ಬಳಸ್ಕೊಂಡು ಈ ಥರ ತವಾ ಫ್ರೈ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಆಯಿಲಲ್ಲಿ ಈ ಥರ ಡೀಪ್ ಫ್ರೈ ಮಾಡೋದಕ್ಕಿಂತ ಈ ಥರ ಹೆಂಚು ಮೇಲೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಈ ಟೇಸ್ಟ್ನ ನೀವು ಒಂದು ಸಲ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ನೀವು ನೆಕ್ಸ್ಟ್ ಟೈಮ್ ಇದೇ ಥರನೇ ಟ್ರೈ ಮಾಡ್ತೀರಾ. ಹಾಗೆ ಇನ್ನೊಂದು ಕಡೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ, ಮುದ್ದೆನೂ ರೆಡಿಯಾಗಿತ್ತು. ನಿಜ ನಾಟಿ ಕೋಳಿ ಸಾರು ನೀವು ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಂತ. ಈಗ ಫಿಶ್ ಫ್ರೈ ಇಟ್ಕೊಂಡು ಊಟ ಅಂತೂ ಮುಗಿಸ್ಕೊತೀವಿ. ಸೂಪರಾಗಿತ್ತು ಫ್ರೆಂಡ್ಸ್. ಈ ಎರಡೂ ರೆಸಿಪೀಸ್ನ ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನಿಮಗೆ ಯಾವ್ದಾರು ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.